ಬೆಂಗಳೂರಿನಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಕಿಡಿಗೇಡಿಗಳ ಹಾವಳಿ ಸಾಕಷ್ಟು ಏರಿಯಾಗಳಲ್ಲಿ ಇರುವಂತದ್ದು. ರಸ್ತೆಯಲ್ಲಿ ನಿಲ್ಲಿಸಿದಂತ ವಾಹನಗಳ ಗಾಜುಗಳನ್ನ ಪೀಸ್ ಮಾಡಿದ್ದಾರೆ. ಲಾಂಗ್ ನಿಂದ ಕಾರು ಆಟೋಗಳ ಗ್ಲಾಸ್ ಅನ್ನ ಪುಡಿ ಮಾಡಿರುವಂತದ್ದು. ಜನ ಸಂಚಾರ ಇರುವಂತ ಸಮಯದಲ್ಲೇ ಪುಂಡಾಟವನ್ನ ಮೆರೆದಿದ್ದಾರೆ. ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಡೆದಿರುವಂತ ಒಂದು ಘಟನೆ. ಆ ಏರಿಯಾದಲ್ಲಿ ನಿನ್ನೆ ರಾತ್ರಿ 20ಕ್ಕೂ ಹೆಚ್ಚು ವಾಹನಗಳ ಗಾಜುಗಳನ್ನ ಪುಡಿ ಮಾಡಲಾಗಿದೆ. ಓರ್ವ ಕಿಡಿಗೇಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಿಡಿಗೇಡಿಗಳ ಪುಂಡಾಟದ ಕೃತ್ಯ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿರುವಂತದ್ದು. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇವರಿಗೆ ಯಾವ ರೀತಿಯಾದಂತ ಭಂಡ ಧೈರ್ಯ ಅನ್ನೋದನ್ನ ನಾವು ಊಹಿಸ್ಕೊಳ್ಬಹುದು. ಯಾಕೆಂದ್ರೆ ಯಾರಿಗೂ ಕೇರ್ ಮಾಡ್ದಲ್ಲ ಈ ರೀತಿಯಾಗಿ ಗ್ಲಾಸ್ಗಳನ್ನ ಪುಡಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಪೊಲೀಸರು ಎಷ್ಟರ ಮಟ್ಟಿಗೆ ಈ ಒಂದು ಏರಿಯಾದಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಕೆಳಗಡೆ ಹೋಗ್ರಿ ಕಾರು ನಿಮ್ಗೆ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದೀವಿ. ಅಲ್ಲಿ ವಾಹನ ಸಂಚಾರ ಇದೆ, ಜನರು ಕೂಡ ಹೊರಗಡೆ ಇದ್ದಾರೆ. ಈ ಸಂದರ್ಭದಲ್ಲೇ ಗ್ಲಾಸ್ಗಳನ್ನ ಒಡೆದಾಕ್ತಿದ್ದಾರೆ. ಆ ರೌಡಿಗಳು ಯಾರು ಅನ್ನೋದು ಗೊತ್ತಾಗ್ಬೇಕು, ಆ ಪುಂಡ್ರು ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗ್ಬೇಕು. ಇಂಥವರಿಗೆ ಸರಿಯಾಗಿ ಅಸಲಿಯಾಗಿ ಏರೋಪ್ಲೇನ್ ಹಚ್ಬೇಕಾಗಿರೋದು ಪೊಲೀಸರು. ಯಾರ್ಯಾರನೋ ಕರ್ಕೊಂಡು ಹೋಗೋದಲ್ಲ. ಇವ್ರುಗಳು ನೋಡಿ ಎಂತ ಅಟ್ಟಾಸ. ಇವ್ರನ್ನ ಹಿಂಗೆ ಬಿಟ್ರೆ ಅವ್ರ ಏಜ್ ಅನ್ನ ನೋಡ್ತಾ ಇದ್ರೆ ಅರೌಂಡ್ 20 ರಿಂದ 25 ವರ್ಷದ ಒಳಗಿನ ಯುವಕರೇ ಅಂತ ಕಾಣಿಸ್ತಾ ಇದೆ. ಇಬ್ರು ಮಾತ್ರ ಕಾಣಿಸ್ತಾ ಇದ್ದಾರೆ. ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಮಾತ್ರ ಸುಮ್ಮನೆ ಬಿಡಬಾರ್ದು ಇವ್ರನ್ನ.